ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನದಾಳದ ಮಾತಿನೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ನನ್ನ ಶ್ರೀಮತಿ ಭಾರತಿಯವರು ನನ್ನ ಬದುಕಿನಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಅವರು ನನಗಿಂತಲೂ ಅನುಭವದಲ್ಲಿ, ಜನಪ್ರಿಯತೆಯಲ್ಲಿ ಬಹಳಷ್ಟು ಎತ್ತರದಲ್ಲಿದ್ದವರು. ನನ್ನ ತಾಯಿಯ ನಂತರದ ಗೌರವ ಸ್ಥಾನ ಇವರಿಗೆ ಸಲ್ಲುತ್ತದೆ. ಇಂಥ ಒಳ್ಳೆಯ ತಾಯಿ ಮತ್ತು ಅರ್ಧಾಂಗಿ ಸಿಕ್ಕಿದ್ದು ನನ್ನ ಸೌಭಾಗ್ಯ. ನನ್ನ ತಾಯಿಯಲ್ಲಿ ಏನೆಲ್ಲ ಶ್ರೇಷ್ಠ ಗುಣಗಳಿದ್ದವೋ ಅವೆಲ್ಲವನ್ನು ನನ್ನ ಅರ್ಧಾಂಗಿಯಲ್ಲೂ ಕಂಡಿದ್ದೆ. ತುಂಬ ಶ್ರೇಷ್ಠವಾದ ವ್ಯಕ್ತಿತ್ವ, ಆಧ್ಯಾತ್ಮದ ವಿಷಯದಲ್ಲೂ ಬಹಳಷ್ಟು ತಿಳಿದುಕೊಂಡಿದ್ದರು. ಬಹಳಷ್ಟು ವಿಚಾರಗಳಲ್ಲಿ ನನಗೆ ಸ್ಫೂರ್ತಿಯಾಗಿದ್ದರು. ಮಡದಿ ಎಷ್ಟು ಬುದ್ಧಿವಂತೆಯೋ ಸುಂದರಿಯೋ ಮನೆಯೂ ಅಷ್ಟೇ ಚೆನ್ನಾಗಿರುತ್ತದೆ ಎನ್ನುತ್ತಾರೆ. ಮನೆಯನ್ನು ಪ್ರತಿನಿಧಿಸುವುದೇ ಮಡದಿ. ಆದ್ದರಿಂದಲೇ ಆಕೆಯನ್ನು ಹೌಸ್ ವೈಫ್ ಎನ್ನುವುದು. ಆ ಮನೆಯೊಡತಿಗೆ ನನ್ನ ಗಂಡ ಬೆಳಗ್ಗೆ ಹೊರಗೆ ಹೋಗುವಾಗ ತೋರುವ ಪ್ರೀತಿ, ಅಕ್ಕರೆಯನ್ನೇ ಆತ ಸಂಜೆ ಹಿಂದಿರುಗಿ ಬರುವಾಗಲೂ ತೋರಿಸಬೇಕು. ಆ ಎಲ್ಲ ಗುಣಗಳು ನನ್ನ ಆಕೆಯಲ್ಲಿವೆ. ಇವರಿಗಿಂತ ಒಳ್ಳೆಯ ಹೆಂಡತಿ ಖಂಡಿತ ನನಗೆ ಸಿಗುತ್ತಿರಲಿಲ್ಲ. ನನಗೆ ತಿಳಿದಂತೆ ನನ್ನ ಸ್ವಭಾವದಿಂದ ಕೆಲವೊಮ್ಮೆ ಇವರು ಬಹಳಷ್ಟು ಯಾತನೆ ಅನುಭವಿಸಿರಬಹುದು. ಇದಕ್ಕಾಗಿ ನನ್ನ ಆಕೆಯನ್ನು ನಾನು ಅಭಿನಂದಿಸಲೇಬೇಕು. ಯಾವುದಾದರೂ ಬಹುಮಾನ, ಪ್ರಶಸ್ತಿ, ಪುರಸ್ಕಾರ ಕೊಡುವಂತಿದ್ದರೆ ಅದು ಇವರಿಗೆ ಸಲ್ಲಬೇಕು. ನನ್ನದು ನಿಮಿಷ ನಿಮಿಷಕ್ಕೂ ಬದಲಾಗುವ ಸ್ವಭಾವ. ಹೀಗಿದ್ದರೂ ನನ್ನ ಜೊತೆ ಸುಲಭವಾಗಿ ಹೊಂದಿಕೊಂಡು ಬಾಳ್ವೆ ನಡೆಸುತ್ತಾ ಬಂದರು. ನನ್ನನ್ನು ಒಬ್ಬ ವ್ಯಕ್ತಿಯನ್ನಾಗಿ ರೂಪಿಸಿದರು. ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತ. ಕುಟುಂಬದ ವಿಚಾರದಲ್ಲಿ, ಸಂಪ್ರದಾಯಗಳನ್ನು ಆಚರಿಸುವ ವಿಷಯದಲ್ಲಿ ನನ್ನ ಶ್ರೀಮತಿಯ ಬಗ್ಗೆ ನನಗೆ ತುಂಬ ಹೆಮ್ಮೆಯಾಗುತ್ತಿತ್ತು. ನನ್ನ ತಾಯಿಯನ್ನು ಅವರ ತಾಯಿಯಂತೆಯೇ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಅವರು ತೀರಿಕೊಂಡ ನಂತರವೂ ಅವರಿಗೆ ಸಲ್ಲಬೇಕಾದ ಪೂಜೆ, ವಿಧಿವಿಧಾನಗಳನ್ನು ನಿಷ್ಠೆಯಿಂದ ಪಾಲಿಸುತ್ತಿದ್ದರು. ಹಿರಿಯರೆಂದರೆ ಇವರಿಗೆ ತುಂಬ ಗೌರವ. ಬದುಕಿನುದ್ದಕ್ಕೂ ಹಲವಾರು ವಿಚಾರಗಳಲ್ಲಿ ಅವರು ನನಗೆ ಸ್ಫೂರ್ತಿಯಾಗಿದ್ದರು, ಮಾರ್ಗದರ್ಶನ ನೀಡಿದರು. ನನ್ನ ಬೆಳವಣಿಗೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದ್ದರು. ನನ್ನೆಲ್ಲ ಕಷ್ಟ, ನೋವು, ಸುಖ, ದುಃಖಗಳಲ್ಲೂ ಭಾಗಿಯಾಗಿದ್ದರು. ನನ್ನ ಜೀವನದುದ್ದಕ್ಕೂ ಅವರಲ್ಲಿನ ಬಹಳಷ್ಟು ಗುಣಗಳು ನನಗೆ ಸ್ಫೂರ್ತಿಯಾಗಿದ್ದವು. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಾಧಕರ ಅಥವಾ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರಪ್ರೇಮಿಗಳಿಗೂ ನಮಸ್ಕಾರ. ನಾವು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ